Our second speaker for today, she holds an MA degree in Kannada. She's associated with Chinmaya Mission activities for the past 12 years. And she is a dedicated member of the R.R. Nagar study group, which is conducted by Shalini Prasad. She continues to expand her learning and has also recently begun studying Bhagavad Gita with online classes. This reflects her commitment to both learning and sharing. A passionate reader, she enjoys reading books, of course, and she also writes short poems. I'm hoping we'll listen to a few of them today, and composing spiritual reflections and articles. She will be speaking in Kannada, and her topic is Gita in daily life. I have the privilege to invite the committed Srimati Sandhya Subbannaji. हरि ओम. श्रुति स्मृति पुराणानाम् आलयं करुणालयं नमामि भगवत्पादं शंकरं लोकशंकरं. जय श्री राम. परम पूज्य गुरुदेव स्वामी ಚಿನ್ಮಯಾನಂದರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಪೂಜ್ಯ ಸ್ವಾಮೀಜಿ ಬ್ರಹ್ಮಾನಂದರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಸ್ವಾಮಿನಿ ಸಂಪನ್ನ ಅಮ್ಮ ಮತ್ತು ಮಿಷನ್ನಿನ ಎಲ್ಲ ಆಚಾರ್ಯರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಜ್ಞಾನದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುತ್ತಿರುವ ನನ್ನ ಗುರು ಶ್ರೀಮತಿ ಶಾಲಿನಿ ಪ್ರಸಾದ್ ಅವರಿಗೆ ನನ್ನ ಪ್ರಣಾಮಗಳು. ಪದ್ಮಿನಿ ಆಂಟಿ ಮತ್ತು ನನ್ನ ಸತ್ಸಂಗದ ಎಲ್ಲ ಗೆಳತಿಯರಿಗೆ ನನ್ನ ನಮನಗಳು. ಇವತ್ತು ನಾನಿಲ್ಲಿ ಆರಿಸ್ಕೊಂಡಿರೋದು ಗೀತಾ ಇನ್ ಡೈಲಿ ಲೈಫ್, ಅಂದರೆ ದಿನನಿತ್ಯದಲ್ಲಿ ಗೀತೆಯನ್ನು ನಾವು ಹೇಗೆ ಅಳವಡಿಸ್ಕೋಬೇಕು ಅಂತ. ಅದಕ್ಕೆ ಅದೊಂದು ಬದುಕಿನ ಕಲೆ, ಆರ್ಟ್ ಆಫ್ ಲಿವಿಂಗ್ ನಮ್ಗೆ ಹೇಳ್ಕೊಡುತ್ತೆ. ಸೊ ಅದನ್ನು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಾನು ಭಗವದ್ಗೀತೆನ ಒಂದು ಪೊಯಮ್ ಮೂಲಕ ನನಗೇನು ಅನಿಸುತ್ತೋ ಅದನ್ನು ಒಂದು ಪೊಯಮ್ ಮೂಲಕ ಬರೆದಿದ್ದೀನಿ. ಪಾರ್ಥನ ನಿಮಿತ್ತದಿ ಧರೆಗೆ ಹರಿದು ಬಂದ ವೇದಾಂತ ಸಾರವಿದು, ಮೋಹದ ಕಾರ್ಗತ್ತಲೇ ಸೀಳಿ ಬೆಳಗುವ ಜ್ಞಾನ ಸಾಗರವಿದು. ವಿಷಾದವ ವಿಜಯವನ್ನಾಗಿಸಿ ಬೆಳಗುವ ವಿವೇಕ ದೀಪವಿದು. ಪತನದ ಹಾದಿ ತಡೆದು ದೈವತ್ವಕ್ಕೇರಿಸುವ ದಿವ್ಯ ಚೇತನವಿದು. ಪೂಜಾಗೃಹದ ಶೋಭೆಗೆ ಮಾತ್ರ ಸೀಮಿತವಾದ ಗ್ರಂಥವಲ್ಲವಿದು. ಸಂಶಯದ ಸುಳಿಯಲ್ಲಿ ಬಿಡಿಸಿ ಗುರಿ ಮುಟ್ಟಿಸುವ ಕೃಷ್ಣ ರಸಾಯನವಿದು. ಗುರುದೇವರ ಕೃಪೆಯಲ್ಲಿ ಮನೆ ಮನವ ತಲುಪಿದ ಅಮೃತ ಧಾರೆ ಇದು. ಗೀತೆಯ ಮರ್ಮವ ಅರಿಯಲು ನಮಗೆ ಒದಗಿ ಬಂದ ಪರ್ವಕಾಲವಿದು. ಭಗವಾನ್ ಆದಿಶಂಕರಾಚಾರ್ಯರು ಹೇಳ್ತಾರೆ, ಜಂತೂನಾಂ ನರಜನ್ಮ ದುರ್ಲಭಂ ಅಂತ. ದಾಸಶ್ರೇಷ್ಠ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ನಮಗೆ ಎಚ್ಚರಿಕೆ ಕೊಡ್ತಾರೆ. ಹಾಗೆ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಮೊದಲು ಮಾನವನಾಗು ಅಂತ ಹೇಳಿದ್ರು. ಗುರುದೇವ್ ಹೇಳಿದ್ರು, ಮ್ಯಾನಿಂದ ಗಾಡ್ ಮ್ಯಾನ್ ಆಗಿ ಅಂತ. ಯಾಕೆ ಅಂತಂದರೆ ಮನುಷ್ಯನಿಗೆ ಮಾತ್ರ ವಿವೇಚನಾ ಶಕ್ತಿ ಇರೋದು. ಮತ್ತು ನಾನು ಯಾರು, ನನ್ನ ಬದುಕಿನ ಉದ್ದೇಶ ಏನು, ಈ ರೀತಿ ಪ್ರಶ್ನೆ ಮಾಡಿಕೊಳ್ಳೋ ಸಾಮರ್ಥ್ಯ ಮನುಷ್ಯರಿಗೆ ಮಾತ್ರ ಇದೆ. ಶ್ರೀಕೃಷ್ಣ ಅರ್ಜುನನ ಗೊಂದಲನೇ ಒಂದು ಮಾಧ್ಯಮವಾಗಿಟ್ಕೊಂಡು ವಿಷಾದದಿಂದ ವಿಜಯದತ್ತ ಸಾಗುವ ಹಾದಿಯನ್ನು ವೈಜ್ಞಾನಿಕವಾಗಿ ಹಂತ ಹಂತವಾಗಿ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಅರ್ಜುನನ ವಿಷಾದವು ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತೆ. ಏನಂದರೆ, ನಮ್ಮ ದೌರ್ಬಲ್ಯ ಒಪ್ಪಿಕೊಳ್ಳುವುದು ಸೋಲಲ್ಲ, ಅದು ನಮ್ಮ ಸೋಲ್ ಖಂಡಿತ ಅಲ್ಲ, ಅದು ಸುಧಾರಣೆಯ ಮೊದಲ ಮೆಟ್ಟಿಲು. ದೌರ್ಬಲ್ಯವೇ ಸಾವು, ಶಕ್ತಿಯೇ ಜೀವನ. ನಿಮ್ಮ ದೌರ್ಬಲ್ಯವನ್ನು ನೀವು ಅರಿತ ದಿನವೇ ನೀವು ಜಯದ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಎಂದರ್ಥ ಅಂತ ನಮಗೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಅವನು ಅಹಂಕಾರ ಬಿಟ್ಟು ಶಾದಿಮಾಂ ತ್ವಾಂ ಪ್ರಪನ್ನಂ, ಈ ಥರ ಅವನು ಸಂಪೂರ್ಣವಾಗಿ ನನ್ನ ಶ್ರೇಯಸ್ಸು ನಿನ್ನ ಏನಿದೆಯೋ ಅದು ನಂಗೆ ಹೇಳು ಅಂತ ಕೃಷ್ಣನಿಗೆ ಶರಣಾಕ್ದಾಗ ಅವನ ಥರನೇ ನಾವು ನಮ್ಮ ದೌರ್ಬಲ್ಯನೆಲ್ಲ ದೈವದ ಮುಂದೆ ತೆರೆದಿಟ್ಟು ಅದಕ್ಕೆ ಪರಿಹಾರ ಕೇಳಿದಾಗ ಖಂಡಿತ ಅವನು ನಮ್ಮನಿಗೆ ಪರಿಹಾರ ಕೊಡ್ತಾನೆ. ದೇಹ ನಶ್ವರ,
ಆತ್ಮ ಅವರ ಅಮರ ನ ಹನ್ಯತೆ ಹನ್ಯಮಾನೇ ಶರೀರೆ. ಈ ಮೂಲ ಸತ್ಯ ಅರಿವಾದಾಗ ನಮಗೆ ಲೌಕಿಕ ಸುಖ ದುಃಖ ಅಷ್ಟಾಗಿ ನಮ್ಮನ್ನು ಕುಗ್ಗಿಸುವುದಿಲ್ಲ. ನಾವು ಕೇವಲ ಶರೀರವಲ್ಲ ಚೈತನ್ಯ ಸ್ವರೂಪಿ ಅಂತ ನಮಗೆ ಯಾವಾಗ ಅರ್ಥ ಆಗುತ್ತೋ ಸುಖ ದುಃಖಗಳನ್ನು ನಾವು ಸಮನಾಗಿ ಸ್ವೀಕರಿಸುವ ಒಂದು ಸಾಮರ್ಥ್ಯ ನಮಗೆ ಸಿದ್ಧಿಸುತ್ತೆ. ಗೀತೆಯ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂದಾಗ ಕೃಷ್ಣ ನಮಗೆ ಒಂದು ದಿವ್ಯೌಷಧ ಕೊಡ್ತಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿದಾಗಿಲ್ಲಿ ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸು, ಈಶ್ವರಾರ್ಪಣ ಬುದ್ಧಿಯಿಂದ ನೀನು ಕರ್ತವ್ಯ ಮಾಡು ಅಂತ ಅವನು ಹೇಳ್ತಾನೆ. ಇದನ್ನು ನಾವು ಕುಚೇಲ ಅವನ ಕಥೆಯಲ್ಲಿ ನೋಡ್ಬೋದು. ಕೃಷ್ಣನ್ನ ಅವನು ಹೋಗಿ ನೋಡ್ತಾನೆ. ಹೋಗುವಾಗ ಅವನಿಗೆ ಯಾವುದೇ ಥರ ಆಸೆ ಏನೂ ಇರೋದಿಲ್ಲ. ಅವನು ವಾಪಸ್ ಬರಬೇಕಾದ್ರೂ ನಿಷ್ಕಾಮ ಕರ್ಮ ಥರ ಮಾಡ್ಕೊಂಬಂದಿರೋದ್ರಿಂದ ಅವನಿಂದ ಏನೂ ಬೇಕಾಗಿರಲ್ಲ, ಆದರೆ ಎಲ್ಲ ಸಿಗುತ್ತೆ. ಆ ರೀತಿ ಕರ್ಮ ಮಾಡಿದಾಗ ದೇವರೇ ನಮಗೆಲ್ಲ ಕೊಡ್ತಾನೆ ಅನ್ನೋದಕ್ಕೆ ನಾವು ಕುಚೇಲನ ಕಥೆಯಲ್ಲಿ ನೋಡ್ಬೋದು. ನಿಷ್ಕಾಮ ಕರ್ಮ ಇದರಲ್ಲಿ ನೋಡ್ಬೋದು. ನಮಗೆ ಅಧಿಕಾರ ಇರೋದು ಕೆಲಸ ಮಾಡೋಕ್ಕೆ ಮಾತ್ರ ಅನ್ನೋದನ್ನು ನಮಗೆ ಕೃಷ್ಣ ಹೇಳಿದ್ದನ್ನು ನಾವು ಫಾಲೋ ಮಾಡಿದಾಗ, ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾ ಹೋದಾಗ, ನಮಗೆ ಯಾವುದೇ ಕೆಲಸ ಫಲ ಅಂತ ಅಪೇಕ್ಷೆ ಇಲ್ಲದೆ ಮಾಡಿದಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಇದನ್ನು ನಮಗೆ ಕೃಷ್ಣ ಹೇಳ್ತಾನೆ. ಈ ರೀತಿ ನೀವು ಮಾಡ್ಕೊಂಡು ಹೋದರೆ ನಿಮಗೆ ಒಂಥರ ಶಾಂತ ಸ್ಥಿತಿಲಿ ಇರ್ತೀರಾ ಅಂತ. ಈ ಇದನ್ನೇ ಒಂದು ಸ್ಥಿತಪ್ರಜ್ಞತೆ ಕಲಿಸುತ್ತೆ. ಸೊ ಇದನ್ನೇ ನಮಗೆ ಬಸವಣ್ಣನವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಇವರು ಹೇಳ್ತಾರೆ. ಸುಧಾಮ ಅವನು ಜೀವನವ ಒಂದು ಸುಧಾಮ ಯಾತ್ರೆ ಆದಾಗ ಕೊನೆಯಲ್ಲಿ ದ್ವಾರಕಾಧೀಶನ ದರ್ಶನ ಖಚಿತ ಅಂತ ನಾವು ಸುಧಾಮನ ಕಥೆಯಲ್ಲಿ ಅರ್ಥ ಮಾಡ್ಕೋಬೋದು. ಈ ಕರ್ಮದ ಯೋಗದ ಹಾದಿ ಸಾಗುವಾಗ ನಮಗೆ ಮನಸ್ಸು ಚಂಚಲ ಆಗುತ್ತೆ, ಅಸ್ಥಿರ ಆಗುತ್ತೆ. ನಮ್ಗೆ ಯಾಕೆ ಅಂದರೆ ನಮಗೆ ಹಳೆ ಸಂಸ್ಕಾರನೂ ಇರುತ್ತೆ, ಮತ್ತು ಬಾಹ್ಯ ವಿಷಯದತ್ತ ನಮಗೆ ಅದ್ರ ಕಡೆ ಓಡ್ತಾ ಇರುತ್ತೆ. ಸೊ ಆವಾಗ ಏನು ಮಾಡ್ಬೋದು ಅಂತಂದಾಗ ಒಂದು ಕೇಂದ್ರ ಬಿಂದು ಯಾವುದಾದ್ರು ಒಂದು ಗುರಿನ ಇಟ್ಕೊಳ್ಳಿ ಅಂತ ಕೃಷ್ಣ ಹೇಳ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಅದರಲ್ಲಿ ಸ್ಥಿರವಾಗಬೇಕು ಅಂತ ಹೇಳ್ತಾನೆ. ಈಗ ನಾವೇನು ಮಾಡ್ತಿದ್ದೀವಿ, ಮೊಬೈಲ್ಗೆ ಎಷ್ಟು ನಾವು ಸಿಕ್ಕಾಕೊಂಬಿಟ್ಟಿದ್ದೀವಿ ಅಂದರೆ ಅದರಿಂದ ಬಿಡಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸೊ ಈ ಥರ ನಾವು ಯೋಚನೆ ಮಾಡಿದಾಗ ನಮಗಿದರಲ್ಲಿ ಯಾವ ರೀತಿ ಬಿಡಿಸ್ಕೋಬೋದು ಅಂತಲೂ ನಾವು ಅರ್ಥ ಮಾಡ್ಕೋಬೋದು. ಸೊ ಇದರಲ್ಲಿ ಮನೋನಿಗ್ರಹ ಬೇಕು ಅಂತ ಹೇಳಿದಾಗ ಕೃಷ್ಣ ಅದಕ್ಕೂ ಒಂದು ಹೇಳ್ತಾನೆ. ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ಥತೋ ನಿಯಂ ಐತತ್ ಆತ್ಮನ್ಯೇವಾವಶಂ ನಯೇತ್. ಈ ಥರ ಮನೋನಿಗ್ರಹ ಅಂತ ಬಂದಾಗ ಹನುಮಂತನ ಕತೆ ನಾವು ಅರ್ಥ ಮಾಡ್ಕೋಬೋದು. ಅಲ್ಲಿ ಸೀತೆನ ಹುಡ್ಕಕ್ಕೆ ಹೋಗ್ತಾನೆ ಲಂಕೆಗೆ. ಆ ವೈಭವ ಎಲ್ಲ ಅವನ ಕಣ್ಮುಂದೆ ಬಂದಾಗ ಒಂದು ಕ್ಷಣ ಅವನಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಬಟ್ ಆದರೆ ಅವನು ತಕ್ಷಣ ಹೇಳ್ಕೊಂಬರ್ತಾನೆ ಮನಸ್ಸನ್ನ, ನಾನು ಬಂದಿರೋದು ರಾಮ ಕಾರ್ಯ ಮಾಡೋಕ್ಕೆ. ಸೊ ನನ್ನ ಕೆಲಸ ಏನು, ಸೀತೆನ ಹುಡ್ಕೋದು ಅಂತ ಅವನು ಆ ಕೆಲಸ ಕರೆಕ್ಟಾಗಿ ಮಾಡ್ತಾನೆ. ಅವನು ಜ್ಞಾನಿ, ಅವನಿಗೆ ಮನೋನಿಗ್ರಹ ಸಾಧ್ಯತೆ. ಆದರೆ ನಾವು ಸಾಮಾನ್ಯರು. ಸೊ ನಾವೇನು ಮಾಡ್ಬೋದು ಅಂದಾಗ ಕೃಷ್ಣ ಅದಕ್ಕೂ ಹೇಳ್ತಾನೆ, ಮನಸ್ಸು ಅನ್ನೋದು ಗೆಲ್ಲೋದು ಅಂದರೆ ಒಂದು ಯುದ್ಧ ಮಾಡೋದಲ್ಲ, ಅದನ್ನು ಪಳಗಿಸ್ಬೇಕು ಅಂತ ಹೇಳ್ತಾನೆ. ಲೌಕಿಕ ಅದಕ್ಕೆ ಹೇಗೆ ಪಳಗಿಸ್ಬೋದು ಅಂದಾಗ ಅದಕ್ಕೆ ಪೂಜೆ, ಜಪ, ತಪ, ಸತ್ಸಂಗ, ಸ್ವಾಧ್ಯಾಯ ಈ ಥರ ಒಂದು ಪವಿತ್ರವಾದದ್ದನ್ನು ನಾವು ಅದಕ್ಕೆ ಪರಿಚಯಿಸ್ಬೇಕು ಮನಸ್ಸಿಗೆ. ಮತ್ತು ನಾನು ಕೃಷ್ಣನ ದಾಸ, ನಾನು ಎಲ್ಲದಕ್ಕೂ ನಿಮಿತ್ತ ಕಾರಣ, ನನ್ನ ಪ್ರತಿ ಉಸಿರು ಅವನಿಗೆ ಅರ್ಪಿತ, ಈ ರೀತಿ ಒಂದು ಉದಾತ್ತ ಭಾವನೆಯಿಂದ ನಾವು ಯೋಚನೆ ಮಾಡಿದಾಗ ಅದು ನಮ್ಮ ರಕ್ಷಾ ಕವಚವಾಗಿ ನಮ್ಮನ್ನು ಕಾಪಾಡುತ್ತೆ. ನಮ್ಮ ಬದುಕಿಗೆ ನಮ್ಮ ವಿವೇಕನೇ ಸಾರಥಿ, ಮತ್ತು ಯಾರೋ ಬಂದು ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಕೃಷ್ಣ ಹೇಳ್ತಾನೆ. ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮ ನಮವಸಾಧಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮ್ಮ ಉದ್ಧಾರ ನಾವೇ ಮಾಡ್ಕೋಬೇಕು ಅಂದಾಗ ಅದನ್ನು ಮಾಡ್ಕೋಬೇಕಾಗಿರೋದು ಹೇಗೆ? ಮನಸ್ಸಿನ ಸಹಾಯದಿಂದಲೇ ನಾವು ನಮ್ಮ ಉದ್ಧಾರ ಮಾಡ್ಕೋಬೇಕು. ಮನಸ್ಸು ಕೆಳಗೆ ಇಳಿದಾಗ ವಿವೇಕ ಬಳಸಿ ಅದನ್ನು ಮೇಲೆತ್ತಬೇಕು. ನಮ್ಮ ಮನಸ್ಸೇ ನಮಗೆ ಗೆಳೆಯ, ನಮ್ಮ ಮನಸ್ಸೇ ನಮಗೆ ಶತ್ರು ಅಂತ ಹೇಳಿದಾಗ ನಮಗೆ ಏಕಲವ್ಯನ ಕತೆ ಜ್ಞಾಪಕ ಬರುತ್ತೆ. ಅವನ ಸ್ವಪ್ರಯತ್ನದಿಂದನೇ ಅವನು ದೊಡ್ಡ ಬಿಲ್ಗಾರನಾಗ್ತಾನೆ. ಅವನ ಮನಸ್ಸನ್ನು ಅವನು ಗೆಳೆಯ ಮಾಡ್ಕೋತಾನೆ. ಆಮೇಲೆ ಅವನು ಎಲ್ಲ ಕಲಿತಾನೆ. ಅದನ್ನೇ DVG ಹೇಳ್ತಾರೆ, ತಿದ್ದಿಕೊಳ್ಳೋ ನಿನ್ನ ನೀ ಜಗವ ತಿದ್ದುವುದಿರಲಿ, ತಿದ್ದುವಿಕೆಗೆ ಒಂದು ಮಿತಿಯುಂಟು ಮರೆಯಿದಿರು ಅಂತ ಹೇಳ್ತಾರೆ. ನಿನ್ನನ್ನು ನೀನೇ ತಿದ್ಕೋಬೇಕು ಅಂತಲೂ
ಅಲ್ಲಿ ಡಿ ವಿ ಜಿ ಸಹಿತ ಇದನ್ನೇ ಹೇಳ್ತಾರೆ. ಲೋಕನ ತಿದ್ದಕ್ಕೆ ಹೋಗಬಾರ್ದು. ನಾವು ಏನಂದರೆ ನಮ್ಮನ್ನು ನಾವು ತಿದ್ಕೋಬೇಕು. ಮತ್ತು ಹೇಗೆ ಅದನ್ನು ಅಂದರೆ ವಿನಯಶೀಲವಾಗಿ ನಾವು ತಿದ್ಕೋಬೇಕು ಅಂದಾಗ ಹೇಗೆ ಇಮಿಡಿಯೇಟಾಗಿ ನಾವು ತಿದ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವನು ಅದನ್ನು ಹೇಳ್ತಾನೆ, ಶನೈ ಶನೈಹಿ ಅಂತಾನೆ, ನಿಧಾನವಾಗಿ ಹಂತ ಹಂತವಾಗಿ ಮನಸ್ಸನ್ನು ಮಿತ್ರನಾಗಿ ಮಾಡ್ಕೋ ಅಂತ ಇಲ್ಲಿ ಅದನ್ನಕ್ಕೂ ಸಕಾರಾತ್ಮಕವಾದ ಆಲೋಚನೆಯನ್ನು ನಾವು ನಿರಂತರವಾಗಿ ಮನಸ್ಸಿಗೆ ಕೊಡ್ತಾ ಹೋದಾಗ ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೆ ಸಾಧ್ಯ. ಆದರೆ ಹೇಗೆ ಈ ತ್ರಿಗುಣಗಳೇನು ಮಾಡುತ್ತೆ, ನಮ್ಮನ್ನು ಅಷ್ಟು ಬೇಗ ಬಿಡೋದಿಲ್ಲ. ಇದು ಸತ್ವ ರಜಸ್ತಮಸ್ಸು ಇದಕ್ಕೆ ಕಾರಣ. ಅದು ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಮ್ಮ ಅಂತರಂಗದ ಬದಲಾವಣೆ ನಾವು ಗಮನಿಸುವಾಗ ಅದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾವು ಯಾವ್ಯಾವ ಆಹಾರ ತಗೋತೀವೋ, ನಮ್ಮ ಜೀವನ ಶೈಲಿ ಅಂದರೆ ವಿಹಾರ ಎಲ್ಲನೂ ನಮ್ಮ ಗುಣಗಳನ್ನು ಬದಲಿಸುವ ಸಾಮರ್ಥ್ಯ ಅದಕ್ಕಿದೆ. ಯಾವುದು ಅತಿಯಾಗಬಾರ್ದು. ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ದಂಗೆ ಅತಿ ಅನ್ನೋದನ್ನು ಯಾವುದೋ ಆಸೆ ಕಾಮನೆ ಯಾವುದು ಅತಿಯಾಗಬಾರ್ದು. ಅತಿ ಅನ್ನೋದನ್ನು ನಾವು ವರ್ಜಿಸಬೇಕು. ಭಗವದ್ಗೀತೆ ಅಂತಿಮ ಗುರಿ ಅಂದಾಗ ಇಲ್ಲಿ ಗುಣಾತೀತ, ಈ 3 ಗುಣನೂ ದಾಟಿ ಗುಣಾತೀತ ಆಗಬೇಕು ಅಂತ ನಮ್ಮ ಕೃಷ್ಣ ಹೇಳ್ತಾನೆ. ಸತ್ವ ಅಂದಾಗ ವಿಭೀಷಣನ ಕ್ಯಾರೆಕ್ಟರ್ ತಗೋಬೋದು, ರಜೋಗುಣ ಅಂದಾಗ ರಾವಣನ ಕ್ಯಾರೆಕ್ಟರು, ತಮೋಗುಣ ಅಂದಾಗ ಕುಂಭಕರ್ಣ. ಈ 3 ನಮ್ಮಲ್ಲೇ ಇದ್ದಾರೆ. ಸೊ ನಾವು ಗುಣಾತೀತ ರಾಮನ ಅವನ ಹತ್ರ ಹೋಗಬೇಕು ಅಂದರೆ ಸತ್ವಗುಣದ ಮೂಲಕನೇ ಹೋಗಬೇಕು. ಸೊ ವಿಭೀಷಣ ರಾಮನ ಹತ್ರ ಹೋದ, ಅವನಿಗೆ ಎಲ್ಲ ಸಿಕ್ಕುತ್ತೆ. ಹೀಗೆ ಶಿಸ್ತುಬದ್ಧವಾದ ಜೀವನ ಅನುಸರಿಸಿದ್ರೆ ನಮಗೆ ಎಲ್ಲ ಸಿಗುತ್ತೆ. ಆದರೆ ಶಿಸ್ತುಬದ್ಧ ಜೀವನ ಅನುಸರಿಸದೇ ಇದ್ದರೆ ಏನಾಗುತ್ತೆ ಅದನ್ನು ಸಹಿತ ಕೃಷ್ಣ ಹೇಳ್ತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೋಪಜಾಯತೆ ಸಂಗಾ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳ ಅದ್ರ ಮಧ್ಯೆ ಹಿಂದೆ ಹೋದಾಗ ಅದರಲ್ಲಿ ಅಟ್ಯಾಚ್ಮೆಂಟ್ ಆಸಕ್ತಿ ಬರುತ್ತೆ, ಆಸಕ್ತಿಯಿಂದ ಕಾಮ ಬರುತ್ತೆ, ಕಾಮ ಈಡೇರಿದಾಗ ಕೋಪ ಕ್ರೋಧ ಬರುತ್ತೆ, ಕೋಪದಿಂದ ಬುದ್ಧಿನಾಶ ಆಗುತ್ತೆ, ಸ್ಮೃತಿನಾಶ ಆಗುತ್ತೆ, ವಿವೇಚನಾ ಶಕ್ತಿ ಕಳ್ಕೊತೀವಿ, ನಮ್ಮ ಕಾಮನ್ ಸೆನ್ಸ್ ಅವಾಗ ಕೆಲಸ ಮಾಡೋದಿಲ್ಲ, ಇಂದ್ರಿಯ ಮೇಲೆ ನಾವು ಹತೋಟಿ ಕಳ್ಕೊತೀವಿ. ಹೀಗೆ ಒಂದು ಆಸೆ ನಮ್ಮನ್ನು ಇಡೀ ಒಂದು ಜೀವನನೇ ನಾಶ ಮಾಡಿಬಿಡುತ್ತೆ. ಇದಕ್ಕೆ ನಾವು ನಹುಷನ ಕಥೆನೂ ನೋಡ್ಬೋದು. ಅವನು ಎಂಥ ಒಳ್ಳೆ ವಿನಯವಂತ, ಎಲ್ಲ ಒಳ್ಳೆ ಕ್ವಾಲಿಟಿನೂ ಅವನಿಗಿರುತ್ತೆ. ಅದರಿಂದ ಅವನು ಇಂದ್ರ ಪದವಿಗೆ ಹೋಗ್ತಾನೆ. ಆದರೆ ಇಂದ್ರಾಣಿ ಶಚಿ ಜಯಮೇಲೆ ಒಂದು ಸಣ್ಣ ಆಸೆ ಬಂದಿದ್ದರಿಂದ ಅಷ್ಟು ಮೇಲಿಂದ ಅವನು ಫುಲ್ ಅಧೋಪತನಕ್ಕೆ ಹೊಟ್ಟೋಗ್ತಾನೆ. ಸೊ ಆ ಒಂದು ಆಸೆ ಎಷ್ಟಿರಬೇಕೋ ಅಷ್ಟಿರಬೇಕು, ಜಾಸ್ತಿ ಆಗ್ತಾ ಹೋದರೆ ಯಾವ ರೀತಿ ಆಗುತ್ತೆ ಅಂತ ನಾವು ನಹುಷನ ಕಥೆಯಲ್ಲಿ ನೋಡ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀವಿ ಯುದ್ಧ ಎಲ್ಲ ನಡೀತಿರೋದು ಹಠಕ್ಕಾಗಿಯೇ. ಸೊ ಎಲ್ಲಿ ಪತನ ಆಗ್ತಿದೆ ಅನ್ನೋದನ್ನು ನಾವು ಅದನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಇವರು ಮಂಕುತಿಮ್ಮನ ಕಗ್ಗದಲ್ಲಿ ಅದಕ್ಕೂ ಒಂದು ಹೇಳ್ತಾರೆ, ಬೇಕು ಬೇಕದು ಬೇಕು ಬೇಕಿದೆ ನನಗಿನ್ನೊಂದು ಬೇಕೆನುತ ಬಬ್ಬಿಡುತ್ತಲಿ ಆ ಘಟವನಿದನು ಏಕೆಂದು ರಚಿಸನು ಬ್ರಹ್ಮನೀ ಬೇಕು ಜಪ ಸಾಕೆನಿಪೊದೆಂದಿಗಲೋ ಮಂಕುತಿಮ್ಮ ಅಂತಂತ ಬೇಕು ಬೇಕು ಅನ್ನೋದು ಏನು ಮಾಡುತ್ತೆ ಅಂತ ಇಲ್ಲಿ ಇವರು ಹೇಳ್ತಾರೆ, ಡಿ ವಿ ಜಿಯವರು ಹೇಳ್ತಾರೆ. ಅತೃಪ್ತಿ ಮತ್ತು ಆಸೆ ಇದರಿಂದನೇ ನಮಗೆ ಎಲ್ಲ ಪ್ರಾಬ್ಲಮ್ ಆಗೋದು. ಆದರೆ ಇದನ್ನು ಹೇಗೆ ಅದರಿಂದ ಆಚೆ ಬರಬೇಕು ಅಂತಂದಾಗ ಅದಕ್ಕೆ ಅವನು ಹೇಳ್ತಾನೆ ಕೃಷ್ಣ, ದೈವಿ ಗುಣ ನೀನು ಜಾಸ್ತಿ ಮಾಡ್ಕೋಬೇಕು, ಉತ್ತಮ ಸಂಸ್ಕಾರದಿಂದ ನೀನು ನಿನ್ನನ್ನು ಸುಧಾರಿಸ್ಕೋಬೇಕು, ನನ್ನಲ್ಲಿರುವಂಥ ಆಸುರಿ ಸ್ವಭಾವನ ನಾನು ದೂರ ಮಾಡ್ಕೋಬೇಕು ಅಂದಾಗ 13ನೇ ಅಧ್ಯಾಯ 16ನೇ ಅಧ್ಯಾಯದಲ್ಲಿ ಅದ್ರ ಪೂರ್ಣವಾದ ವಿವರ ಕೃಷ್ಣ ಕೊಟ್ಟಿದ್ದಾನೆ. ನಾನು ಕೇವಲ ದೇಹ ಅಲ್ಲ, ಅದರೊಳಗಿರುವ ಚೈತನ್ಯ ಅಂತ ಸತ್ಯದ ಅರಿವು ನಮಗೆ ಮೂಡಬೇಕಾದ್ರೆ ದೈವಿ ಗುಣಗಳ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಇದರಿಂದ ನಮ್ಮ ಅಜ್ಞಾನ ದೂರವಾಗುತ್ತಾ ಬರುತ್ತೆ. ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಹೇಗೆ ಅಲುಗಾಡದೆ ಸ್ಥಿರವಾಗಿರುತ್ತೋ ಹಾಗೆಯೇ ಮನಸ್ಸು ಆತ್ಮನಲ್ಲಿ ಸ್ಥಿರವಾಗಿರಬೇಕಾದ್ರೆ, ಚಂಚಲ ಮನಸ್ಸನ್ನು ಹಠೋದಿಗೆ ತರಬೇಕಾದ್ರೆ ಕೃಷ್ಣ 2 ದಾರಿ ಹೇಳ್ತಾನೆ. ಅಭ್ಯಾಸ ಪ್ರಾಕ್ಟೀಸ್, ವೈರಾಗ್ಯ ಡಿಟ್ಯಾಚ್ಮೆಂಟ್, 2 ದಾರಿನಲ್ಲಿ ನಡೀರಿ ಎಂದಾಗ
ಹೇಳ್ತಾನೆ, ನನ್ನದು ಅಂತ ಮಮಕಾರ ಮತ್ತು ನಾನು ಅಂತ ಅಹಂಕಾರ, ಅದರಿಂದ ಮುಕ್ತರಾಗಬೇಕು. ಮತ್ತು ನನ್ನಲ್ಲಿ ಪೂರ್ಣವಾಗಿ ಶರಣಾದಾಗ ಅಂಥವರು ನನಗೆ ತುಂಬ ಪ್ರಿಯ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕುರು ಮಾಂ ಏವ ಏಷ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ ಮೇ. ಜೀವನದ ಸಮಸ್ಯೆ ನಮಗೆ ಬಂದಾಗ ನಾವು ದೈವ ಅಥವಾ ಜ್ಞಾನಕ್ಕೆ ಶರಣಾಗಬೇಕು. ನಮ್ಮ ಮನಸ್ಸನ್ನು ಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿದಾಗ ಉಳಿದಿದ್ದೆಲ್ಲ ಅವನೇ ನೋಡ್ಕೊಳ್ತಾನೆ ಅನ್ನೋ ಭರವಸೆ ಇಲ್ಲಿ ಕೃಷ್ಣ ಕೊಡ್ತಾನೆ. ಅದು ನಾವು ದ್ರೌಪದಿಯ ಶರಣಾಗತಿಯಲ್ಲಿ ನೋಡ್ತೀವಿ. ಅವಳು ಯಾವ್ಯಾವ ಕಷ್ಟ ಬಂದಾಗಲೂ ಕೃಷ್ಣ ಬಂದು ಅವಳನ್ನ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಕನಕದಾಸರು ಹೇಳ್ತಾರೆ, ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತ ಹೇಳ್ತಾರೆ. ಅದನ್ನು ಕನಕನ ಕಿಂಡಿ ಕತೆ ನಾವು ನೋಡಿದಾಗ ಅವನು ಹೇಗೆ ಬಂದು ಕಾಪಾಡ್ತಾನೆ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಹೇಳಿದಾಗ ಅವನೇ ಬಂದುಬಿಡ್ತಾನೆ, ಅವನಿರೋ ಕಡೆನೇ ತಿರುಗಿಬಿಡ್ತಾನೆ. ಸೊ ಅದಕ್ಕೆ ಶಾಲಿನಿ ಹೇಳಿದ್ರು, 1 ಸ್ಟೆಪ್ ನೀನಿಡು 10 ಸ್ಟೆಪ್ ನಾನು ಇಡ್ತೀನಿ ಅಂದಾಗ ಇಲ್ಲಿ ನಾವು 1 ಸ್ಟೆಪ್ ಇಟ್ಟರೆ ಅವನು 10 ಸ್ಟೆಪ್ ಬಂದೇ ಬರ್ತಾನೆ. ಅನನ್ಯಾಶ್ಚಿಂತ ಎಂತೋಮ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೇಗೆ ತಾಯಿ ಮಗುವಿನ ಜವಾಬ್ದಾರಿ ಸಂಪೂರ್ಣವಾಗಿ ಹೊರ್ತಾಳೋ ಹಾಗೆ ಪರಮಾತ್ಮ ನಮ್ಮನ್ನು ಸಲುತ್ತಾನೆ, ನಮ್ಮ ಯೋಗಕ್ಷೇಮ ನೋಡ್ಕೊತಾನೆ ಅನ್ನೋ ಒಂದು ಆಶ್ವಾಸನೆ ಅವನಿದರಲ್ಲಿ ಕೊಡ್ತಾನೆ. ಪ್ರಪನ್ನ ಪಾರಿಜಾತಾಯ ಅಂತ ಎಲ್ಲನೂ ಭಗವಂತನಿಗೆ ಬಿಟ್ಟು ನಿರಾಳವಾಗಿ ಇದ್ದಾಗ ಅದೇ ಜೀವನದ ಶ್ರೇಷ್ಠ ಸಾಧನೆ ಅಂತ ಹೇಳಿದಾಗ ಕಗ್ಗದಲ್ಲಿ ಡಿ ವಿ ಜಿಯವರು ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸಮವೆನಿಪ ಯತ್ನದಲ್ಲಿ ಶರಣಾಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಈ ರೀತಿ ನಾವು ಶರಣಾದರೆ ಬರುವ ಫಲಿತಾಂಶದ ಬಗ್ಗೆ ಭಕ್ತನೇ ಹೇಳ್ಬಿಡ್ತಾನೆ, ಸಂಜಯನೇ ಹೇಳ್ಬಿಡ್ತಾನೆ. ಇದು ಒಂದು ಸಮಾರೋಪ ಶ್ಲೋಕ ಅನ್ಬೋದು, ವಿಜಯ ಶ್ಲೋಕ ಅಂತ ಹೇಳ್ಬೋದು. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಈ ಶ್ಲೋಕ ಜೀವನದ ಯಶಸ್ಸು ಅಂದರೆ ಪರಿಪೂರ್ಣ ಸೂತ್ರ, ಫ್ಯಾಮುಲಾ ಫಾರ್ ಸಕ್ಸಸ್ಸು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ 2 ಮಹಾನ್ ಶಕ್ತಿ ಸಮಾಗಮ ಇದೆ. ಯತ್ರ ಯೋಗೇಶ್ವರ ಕೃಷ್ಣ ದೈವಿಕ ಶಕ್ತಿ, ಜ್ಞಾನ, ಅವನ ಗ್ರೇಸು ಮತ್ತು ಧನುರ್ಧರ ಪಾರ್ಥ ಮಾನವ ಪ್ರಯತ್ನ ಮತ್ತು ಕರ್ಮ ಅವನ ಎಫರ್ಟ್ಸು 2 ಜೊತೆಯಾದಾಗ ಅಲ್ಲಿ ವಿಜಯ ನಿಶ್ಚಿತ. ಇದನ್ನೇ ಕುರುಕ್ಷೇತ್ರ ಧರ್ಮಕ್ಷೇತ್ರ ಅಂತ ಆರಂಭ ಆಗುತ್ತೆ. ಈ ಶ್ಲೋಕದಲ್ಲಿ ಕೊನೆಗೆ ವಿಜಯ ಮತ್ತು ನೀತಿ ಅಂತ ಇಲ್ಲಿ ಮುಕ್ತಾಯ ಆಗುತ್ತೆ. ನಮ್ಮ ಬದುಕಿನ ಯುದ್ಧದಲ್ಲಿ ಕೃಷ್ಣನ ಜ್ಞಾನನೂ ಇರಬೇಕು ಮತ್ತು ನಮ್ಮ ಪ್ರಾಮಾಣಿಕ ಪ್ರಯತ್ನನೂ ಜೊತೆಯಾದಾಗ ಜಯ ನಿಶ್ಚಿತ ಅಂತ ಇಲ್ಲಿ ಹೇಳ್ತಾನೆ. ಸಂಪತ್ತು, ವಿಜಯ, ನ್ಯಾಯ ಎಲ್ಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಮತಿರ್ಮಮ, ಇದು ನನ್ನ ದೃಢವಾದ ನಂಬಿಕೆ ಅಂತ ಸಂಜಯ ಹೇಳ್ತಾನೆ. ಇದು ಕೇವಲ ಊಹೆ ಅಲ್ಲ, ಇದು ಸೃಷ್ಟಿಯ ನಿಯಮ. ಭಗವದ್ಗೀತೆಯ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ನಮಗೆ ಎಲ್ಲ ಸವಾಲುಗಳನ್ನು ಎದುರಿಸುವ ಧೀರತನ ಕಲಿಸುತ್ತೆ. ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಅರ್ಪಿಸುವ ಭಾವನೆ, ಡೆಡಿಕೇಟೆಡ್ ಆ್ಯಕ್ಷನ್ ಮಾಡಿದಾಗ ನಮ್ಮಲ್ಲಿರುವಂಥ ಅಹಂಕಾರ ಅಳಿಯುತ್ತೆ ಮತ್ತು ಸೋಲು ಗೆಲುವು ಅಂತೆಲ್ಲ ಬಂದಾಗ ಸಮತ್ವ ಸ್ಥಿತಿಯಲ್ಲಿ ನಾವು ಅದನ್ನು ತಗೋತೀವಿ. ಬದುಕು ಎಂಬುದು ನಾವೇ ಸೃಷ್ಟಿಸಿದ ಚಿತ್ರವಲ್ಲ, ಅದು ವಿರಾಟ ಶಕ್ತಿಯ ನಾಟಕ. ಆ ನಾಟಕದ ರಹಸ್ಯಕ್ಕೆ ನಾವು ತಲೆಬಾಗಿ ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡು ಹ್ಯೂಮಿಲಿಟಿ ಮತ್ತು ಬ್ಯಾಲೆನ್ಸ್, ನಮ್ಮೊಳಗಿನ ಮೌನಕ್ಕೆ ಅಂದರೆ ಪ್ರಶಾಂತತೆಯನ್ನು ನಾವು ಕಂಡುಕೊಳ್ಳಬಹುದು. ಅಂದರೆ ಪೀಸ್, ಇದೇ ಬದುಕಿನ ಕಲೆ, ಇದೇ ಆರ್ಟ್ ಆಫ್ ಲಿವಿಂಗ್. ಉಪಸಂಹಾರದಲ್ಲಿ ಕೃಷ್ಣ ಹೇಳ್ತಾನೆ, ಯಥೇಚ್ಛಸಿ ಯಥಾ ಇಚ್ಛಸಿ ತಥಾ ಕುರು ಅಂತಂದರೆ ಇಲ್ಲಿ ಕೃಷ್ಣ ನೀವು ಇದನ್ನೇ ಹೀಗೇ ಮಾಡಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ನಾನು ಹೇಳಿದ್ದೀನಿ, ನೀನು ಇದನ್ನು ನಿನಗಿಷ್ಟ ಇದ್ದರೆ ಮಾಡು, ಎಲ್ಲೂ ಫೋರ್ಸ್ ಮಾಡೋಲ್ಲ ಹೀಗೆ ಮಾಡಬೇಕು ಅಂತ. ನಮಗೆ ಶ್ರೇಯೋ ಮಾರ್ಗ ಬೇಕಂದರೆ ಕೃಷ್ಣ ಹೇಳ್ದಂಗೆ ಕೇಳಬೇಕು. ಇಲ್ಲ ನಾವು ಲೌಕಿಕ ಸಿಕ್ಕದಲ್ಲೇ ಇರ್ತೀವಿ ಇಂದ ಪ್ರೇಯೋ ಮಾರ್ಗ ಆರಿಸ್ಕೊಂಡ್ರೆ ಅದು ನಮಗೆ ಬಿಟ್ಟಿದ್ದು. ಇಲ್ಲಿ ನಾವು ನಮ್ಮ ಸುಖ ಅಥವಾ ಶಾಂತಿ ಬೇಕು ಅಂದಾಗ ನಾವು ವಿಚಾರದಿಂದ ನಾವು ಜೀವನ ಮಾಡಬೇಕಾಗುತ್ತೆ. ಮ್ಯಾನಿಂದ ಗಾಡ್ ಮ್ಯಾನ್ ಆಗಬೇಕು ಅಂತಂದರೆ ಕೃಷ್ಣ ಹೇಳ್ದಂಗೆ ಕೇಳಬೇಕು. ವೇದಾಂತ ಅಮೃತ ನಮಗೆ ಈ ಜಗತ್ತಿಗೆ ಉಣಬಡಿಸಿದ ಮತ್ತು ನಮ್ಮ ಅಂತರಂಗದ ಜ್ಞಾನ ಜ್ಯೋತಿ ಬೆಳಗಿಸಿದ ಪರಮ ಪೂಜ್ಯ ಗುರುದೇವರ ಚಿನ್ಮಯಾನಂದರಿಗೆ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಇನ್ನೊಂದ್ಸಲಿ ಅರ್ಪಿಸ್ತೀನಿ.
ಅವ್ರಿಗೆ ಸತ್ಸಂಗದಲ್ಲಿ ಬೆರೆತು ಕಲಿಯುವ ಸುಯೋಗವು ನಮಗೆ, ಗೃಹಸ್ಥಾಶ್ರಮ ಜಂಜಾಟದಿ ಗೀತೆಯು ದಾರಿದೀವಿಗೆ, ಹರಿಕಾರ ಹಚ್ಚಿದ ಜ್ಞಾನ ದೀವಿಗೆ ಅಮೃತ ಮಹೋತ್ಸವದ ಸಡಗರ, ಶತಮಾನ ಕಳೆದರೂ ಅಳಿಯದು ಈ ಜ್ಞಾನ ಎಂದೆಂದಿಗೂ ಅಮರ. ಶತಮಾನ ಕಳೆದರೂ ಅಳಿಯದು ಈ ಜ್ಞಾನ ಎಂದೆಂದಿಗೂ ಅಮರ. ನನಗೆ ಈ ದಿವ್ಯ ಸನ್ನಿಧಾನದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಪೂಜ್ಯ ಸ್ವಾಮೀಜಿ ಬ್ರಹ್ಮಾನಂದರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಶೇಷಾದ್ರಿಯಜ್ಜಿಯವರಿಗೂ ಧನ್ಯವಾದಗಳು. ಶಾಲಿನಿ ಧನ್ಯವಾದಗಳು. ಇಲ್ಲೆಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಧನ್ಯವಾದಗಳು. ಹರಿ ಓಂ. ಥ್ಯಾಂಕ್ ಯು ವೆರಿ ಮಚ್. ಇವ್ರದ್ದೇ ಪದಗಳಲ್ಲಿ ಹೇಳೋದು ಇಟ್ಸ್ ಅ ಸ್ಕಿಲ್, ಎಲ್ಲರಿಗೂ ಬರಲ್ಲ. There's nothing better than expressing what we've understood in our own words. She's done it so beautifully. She explained so beautifully how me and my own experiences, my mind control, my disciplines will help elevate us to the next level. Thank you very much, Sandhya Aure.